ಎಡದಂಡೆ ಸೀಳೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಡ್ಯಾಂನ ಬಳಿ ಪ್ರತಿಭಟನೆಗಳು ಮುಂದುವರೆದಿವೆ. ಹೊನ್ನಾಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಸಹ ಇದರ ವಿರುದ್ಧ ಧ್ವನಿ ಎತ್ತಿದ್ದು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಜಲ್ ಜೀವನ್ ನಿಗಮ ಕುಡಿಯುವ ನೀರಿನ ಯೋಜನೆಗೆ ಕಾಲುವೆಯನ್ನ ಸೀಳಿ ಅವೈಜ್ಞಾನಿಕವಾಗಿ ಕಾಮಗಾರಿಕೆ ನಡೆಸ್ತಾ ಇದೆ ಎಂದು ಅವರು ದೂರಿದ್ದಾರೆ. ಆಮೇಲೆ ನೀರೇ ಬಿಟ್ಕೊಡಲ್ಲ, ಕೆಲಸ ಮಾಡಂಗಿಲ್ಲ. ಕೆಲಸ ಮಾಡಿದ್ರೆ ದೊಡ್ಡ ಗಲಾಟೆ ಆಗುತ್ತೆ. 10,000 ಜನ ರೈತರು ಬರ್ತೀವಿ, ಅದು ಏನಾಗುತ್ತೆ ಹೇಳಕ್ಕಲ್ಲ. ಬೆಂಕೇಶ್ ಬಿಡ್ತೀವಲ್ಲ ಒಂದ್ ಕಡೆಯಿಂದ ಏನು ಉಳಿಸಲ್ಲ. 5 ಅಡಿ ಡೌನ್ ಐತೆ. ಇದು ಒಂದು ಎಸ್ಟಿಮೇಟ್ ಆಯ್ತು. ಮುಂದೆ ನಮ್ ನಾಲೆ ಅಲ್ಲೈತಲ್ಲ ಒಂದು ಸರಿ ಆ ಬಾಟಮ್ ಐತಲ್ಲ, ಆ ಬಾಟಮಿಂದ ಕೆಳಗೈತಿ ನಾವು ಬಂದಿರೋದು. ದಾವಣಗೆರೆ ಜಿಲ್ಲೆಯಿಂದ ಒಂದು 25-30 ಜನ ಬಂದಿವಿ. ಹರಿಯಾಣ ಯಾರಪ್ಪನ ಮನೆ ನಮ್ದು ನೀರಿದು ಮಿನಿಮಮ್ ಕಾಮಗಾರಿ. ಭದ್ರಾ ನಾಲೆ ಬಲಭಾಗ ಏನು ದಂಡೆ ನಾಲೆ ಕೆಲಸ ಇವತ್ತೇನು ಕುಡಿಯುವ ನೀರಿಗೆ 1,600 ಕೋಟಿ ರೂಪಾಯಿ. ತರೀಕೆರೆ, ಕಡೂರು, ಹೊಸದುರ್ಗ, ಚಿಕ್ಕಮಗಳೂರು, ಅಜ್ಜಂಪುರ ನಾವು ಕುಡಿಯುವ ನೀರನ್ನು ಕೊಡೋಕ್ಕೆ ವಿರೋಧ ಇಲ್ಲ. ನೋಡಿ, ಪ್ರಕೃತಿದತ್ತವಾದ ಸಂಪತ್ತು, ನ್ಯಾಚುರಲ್ ಗುಡ್ಡ. ಆ ಬಂಡೆಗಳನ್ನು ಒಡೆದು ಮತ್ತು ಏನು ನಾಲೆ ಇದೆ ಬಲದಂಡ ನಾಲೆ, ಅದರಿಂದ 5 ಅಡಿ ಕೆಳಗಡೆ ಪೈಪನ್ನು ಜೋಡಣೆ ಮಾಡ್ತಾರೆ. ದಂಡೆ ಹೊಡೆದಾರೆ, ಬಲನಾಲೆ ದಂಡೆ ಹೊಡೆದಾರೆ. ಕಲ್ಲು ಬಂಡೆ ಸೀಳಿದ್ದಾರೆ. ಒಂದು ರೀತಿ ತಾಯಿ ಹೃದಯವನ್ನೇ ಸೀಳಿದ್ದಾರೆ. ಇದು ಅತ್ಯಂತ ಘೋರ ದುರಂತ. ನಾನು ಕೇಳ್ತೀನಿ, ಯಾವನ ಚೀಫ್ ಇಂಜಿನಿಯರ್ಸು, ಈ ಸೆಕ್ರೆಟ್ರಿಗಳು ಎಲ್ಲೋ ವಿಧಾನಸೌಧ ಮೂರನೇ ಮಾಡಿ ಅಥವಾ ಸೆಕ್ರೆಟ್ರಿಯೇಟ್ನಾಗ ಕೂತಂದು ಎಸ್ಟಿಮೇಟ್ ತಯಾರು ಮಾಡೋದಲ್ಲ. ಇಲ್ಲಿ ಬಂದು ನೋಡಬೇಕು. ಸ್ಥಳೀಯವಾಗಿ ನಾವು ಈಗ ಹೇಳ್ತೀವಿ, ನೀರು ಕೊಡೋಕ್ಕೆ ನಮ್ಮದು ವಿರೋಧ ಇಲ್ಲ. ಎಲ್ಲಿಂದ ನೀರು ಕೊಡಬೇಕು? ಇವರು ಒಂದು ಹೊಳೆಯಿಂದ ಕೊಡಬೇಕು, ಇನ್ನು ಬ್ಯಾಕ್ ವಾಟ್ರು ಜಾಕ್ವೆಲ್ ಎಲ್ಲಿ ಮಾಡಬೇಕು? ಜಾಕ್ವೆಲ್ ಮುಖಾಂತರ ನೀರು ಲಿಫ್ಟ್ ಮಾಡಿ ಎಲ್ಲಿಂದರ ಕೊಡಲಿ. ಆದರೆ ನಮ್ಮ ರೈತರಿಗೆ ದಾವಣಗೆರೆ ಈಗಲೇ ನೀರು ಸಿಗಲ್ಲ ನಮಗೆ. ದಾವಣಗೆರೆ ಭಾಗದ ರೈತರಿಗೆ ಪರ್ಸೆಂಟೇಜ್ ಹೊಡೆಯೋಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳಿವು. ಹಾಗಾಗಿ ಸೋಮವಾರ ನಾವು 10-20 ಸಾವಿರ ರೈತರು ಬಂದು ಕರೆ ಕೊಡ್ತಾಯಿದ್ದೀವಿ. ಎಷ್ಟು ಪೊಲೀಸ್ ಫೋರ್ಸ್ ಬರುತ್ತೆ, ಏನು ಬರುತ್ತೆ, ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೀವಿ. ಅವ್ರು ಗುಂಡಾರಿಸ್ತಾರೋ ಮತ್ತೊಂದು ಆರಿಸ್ತಾರೋ ನಾವು ಎದೆ ಕೊಟ್ಟು ನಿಲ್ತೀವಿ. ಈ ಕೆಲಸ ನಾವೇ ನಿಲ್ಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ವಿ. ಇನ್ನೊಂದು ಕಡೆ ಎಡದಂಡೆ, ಆ ಎಡದಂಡೆ ಏನು ನಾಲೆಯಲ್ಲಿ ಈಗ ರೈತರಿಗೆ ನೀರು ಕೊಡಬೇಕಾಯ್ತು. ಇವರು ಒಂದು ರೀತಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಎಡದಂಡೆ ನಾಲೆ ಭಾಗ ರೈತರಿಗೆ 4.25 ಕೋಟಿ ಕಾಮಗಾರಿ ವೆಚ್ಚದಲ್ಲಿ ಇವರು ಉತ್ತರ ಪ್ರದೇಶನ ಕೆಲಸ ಮಾಡ್ತಾರೆ. 60 ದಿವಸ ಆತಲ್ಲ ಆಲ್ರೆಡಿ ಕೆಲಸ ಪ್ರಾರಂಭ ಆಗಿ. 60 ದಿವಸ ಆದರೆ ಇವ್ರಿಗಿನ ಕಾಮಗಾರಿ ಮುಕ್ತಾಯ ಮಾಡೋಕ್ಕಾಗಲಿ ಇವ್ರ ಯೋಗ್ಯತೆಗೆ. ಇದು ಇವರು ಟೆಕ್ನಿಕಲ್ ಪಾಯಿಂಟ್ ಇವರಿಗೆಲ್ಲ. ನೋಡಿ, ಇಷ್ಟೆಲ್ಲ ಇವತ್ತು ಸರ್ಕಾರ ಸಾಕಷ್ಟು ಮುಂದುವರೆದಿದೆ. ಏನು ಆಧುನಿಕ ಟೆಕ್ನಾಲಜಿ. 60 ದಿವಸ ಕೆಲಸ ಮಾಡೋಕ್ಕಾಗಲಿ ಇವ್ರ ಯೋಗ್ಯತೆಗೆ 45 ದಿವಸ ಒಂದು ರೀತಿ ರೈತರಿಗೆ ಕರಾಳ ಶಾಸನವನ್ನು ಬರ್ತಾರೆ. ನೀರು ಕೊಡಲ್ಲ 45 ದಿವಸ ಅಂತ ಹೇಳಿದ್ದಾರೆ. ಇದು ಕರಾಳ ಶಾಸನ ಬರ್ತಾರೆ. ನಾನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ಕೆಲವು ಇಂಜಿನಿಯರ್ಗಳು ಶಾಮೀಲಾಗಿ ಗುತ್ತಿಗೆದಾರ ಜೊತೆ ಶಾಮೀಲಾಗಿ ಕಾಮಗಾರಿ ವಿಳಂಬಕ್ಕೆ ಅವರೇ ಕಾರಣ. ನ್ಯೂ ಟೆಕ್ನಾಲಜಿ ಕೆಲಸ ಮಾಡೋದು 60 ದಿವಸ ಯಾಕೆ ಕೆಲಸ ಮಾಡಿಲ್ಲ?
ಇವರೇನು ಒಟ್ಟಿಗೆ ಅಂತ ತಿಂತಾರೆ ಇವರು ಅಯೋಗ್ಯರು. ಅದಕ್ಕೋಸ್ಕರ ಬಲದಂಡೆ ಎಡದಂಡೆ ಎರಡನ್ನೂ ನಾವು ಮಾಹಿತಿಯನ್ನು ಪಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸರ್ಕಾರ ಇದನ್ನು ತಕ್ಷಣ ಕಾಮಗಾರಿ ನಿಲ್ಲಿಸೋ ಜೊತೆಗೆ ತಡೆಗೋಡೆ ಹಾಕ್ಬೇಕು. ಇದನ್ನು ತಡೀತಕ್ಕಂಥ ಪ್ರಯತ್ನ ನೀವು ಮಾಡದೇ ಇದ್ದರೆ ನಾವು ಬಂದು ಅದೆಷ್ಟು ಫೋರ್ಸ್ ತರ್ತೀರಿ, ಅದೇನು ತರ್ತೀರಿ, ಎಲ್ಲವಕ್ಕೂ ಸಿದ್ಧವಾಗಿ ಎದೆ ಕೊಟ್ಟು ನಿಲ್ತೀವಿ. ನಿಮ್ಮ ತಾಕತ್ತು ದೊಡ್ಡದು, ಸರ್ಕಾರ ತಾಕತ್ತೈತೋ ಅಥವಾ ನಾವು ರೈತರು, ನಾವು ಮಾಜಿ ಸಚಿವರಾಗಿ, ನಾವು ಇವ್ರು ಯಾರು ಮಾಜಿ ಶಾಸಕರೇ ಬಂದಿಲ್ಲ, ನಾವು ರೈತರ ಪರವಾಗಿ ರೈತರ ಪ್ರತಿನಿಧಿಗಳಾಗಿ ಬಂದಿರಿ. ಇವ್ರ ತಾಕತ್ತು ನೋಡ್ತೀವಿ, ನಮ್ಮ ತಾಕತ್ತು ತೋರಿಸ್ತೀವಿ. ಕೆಲಸ ನಿಲ್ಲಿಸ್ಬೇಕು. ಅದನ್ನು ತಡೆಗೋಡೆ ತಕ್ಷಣ ಎಲ್ಲ ನೋಡಿ. ಆ ಮನೆಗೆ ಎಷ್ಟು MM ರಾಡ್ ಹಾಕ್ತಾರೆ? 8 MM 10 MM ರಾಡ್ ಹಾಕಿದ್ದಾರೆ. ಇವ್ರ ಯೋಗ್ಯತೆ ಇದು ನ್ಯೂ ಟೆಕ್ನಾಲಜಿ ಇವ್ರದ್ದು, ಅಯೋಗ್ಯರದು ಇವರು. ಇವರೆಲ್ಲ ಅಯೋಗ್ಯರು, ಭ್ರಷ್ಟರು. ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆಯಕೊಂಡಿದ್ದಾರೆ. ಇದು ಭದ್ರಾ, ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ 3 ಜಿಲ್ಲೆಗೆ, ಅದರಲ್ಲಿ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಹೆಚ್ಚು ನೀರು ಬರ್ತಾಯಿದೆ. ಹಾಗಾಗಿ ನಾವೆಲ್ಲ ಒಂದೇ.